ಎಲ್ಲರಿಗೂ ನಮಸ್ತೆ. ಮಾಂತರಗಳ ನಮಸ್ಕಾರ. ಹೀರೆಕಾಯಿ ಮನೆಯಲ್ಲಿದ್ದರೆ ಡಿಫ್ರೆಂಟಾಗಿ ಅಡುಗೆ ಮಾಡ್ಬೋದು. ಅದರ ಸಿಪ್ಪೆಯಿಂದ ಹಿಡಿದು ಒಳಗಿನ ತಿರುಳಿನ ತನಕ ಉಪಯೋಗಿಸಿಕೊಂಡು ವೆರೈಟಿಯಾಗಿ ಅಡುಗೆ ಮಾಡ್ಬೋದು. ಹಾಗಾದರೆ ಇವತ್ತು ಹೀರೆಕಾಯಲ್ಲಿ 2 ವಿಧಾನದ ಅಡುಗೆ ಮಾಡೋಣ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹೀರೆಕಾಯಿಯ ಕಲಸು ಮತ್ತು ಸಿಪ್ಪೆಯಿಂದ ರುಚಿಯಾದ ಚಟ್ನಿ ತಯಾರಿಸೋಣ. ವಿಧಾನ ನೋಡೋ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಇಲ್ಲಿ ನಾನು ಹೀರೆಕಾಯಿನ ಚೆನ್ನಾಗಿ ತೊಳೆದು ಅದರ ಸಿಪ್ಪೆ ತೆಗೆದು ಸಪ್ರೇಟ್ ಮಾಡಿ ಇಟ್ಟಿದ್ದೇನೆ. ಮೊದಲು ನಾನು ಕಲಸು ಮಾಡಿ ತೋರಿಸ್ತೇನೆ. ಅದಕ್ಕೆ ಒಂದು ಹೀರೆಕಾಯಿ ತಗೊಂಡಿದ್ದೇನೆ. ಅದನ್ನು ಸಣ್ಣಗೆ ಕಟ್ ಮಾಡಿಕೊಳ್ಳೋಣ. ನಾನು ಒಂದೇ ಹೊತ್ತಿಗೆ ಮಾಡುವ ಕಾರಣ ಒಂದೇ ಹೀರೆಕಾಯಿ ಇಲ್ಲಿ ತಗೊಂಡಿದ್ದೇನೆ. ಜಾಸ್ತಿ ಮಾಡೋದಾದರೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಕೂಡ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಎಲ್ಲ ಸಣ್ಣಗೆ ಕಟ್ ಮಾಡಿಕೊಳ್ಳಿ. ಈ ರೆಸಿಪಿಗೆ ಎಷ್ಟು ಸಣ್ಣ ಕಟ್ ಮಾಡ್ತೇವೆ ಅಷ್ಟು ಒಳ್ಳೆಯದು. ಎಲ್ಲವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಬೇಯಿಸಿಕೊಳ್ಳೋಣ. ಅಗತ್ಯ ಇರೋಷ್ಟು ಉಪ್ಪು ಹಾಕ್ಕೊಳ್ತೇನೆ. ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಬೇಯಲಿಕ್ಕೆ ಇಡ್ತೇನೆ. ಒಂದು ಸಣ್ಣ ತುಂಡು ಬೆಲ್ಲ ಕೂಡ ಹಾಕ್ಕೊಳ್ಳಿ. ಇದು ಬೇಯಲಿಕ್ಕೆ 3-4 ನಿಮಿಷ ಸಾಕು. ಈ ಸಮಯದಲ್ಲಿ ಇದಕ್ಕೆ ಒಂದು ಸಿಂಪಲ್ ಆದ ಮಸಾಲೆ ರೆಡಿ ಮಾಡಿಕೊಳ್ಳೋಣ. ಮಿಕ್ಸಿ ಜಾರಿಗೆ ನಾನು ಅರ್ಧ ತೆಂಗಿನಕಾಯಿ ತುರಿದು ಹಾಕ್ಕೊಂಡಿದ್ದೇನೆ. ಹಾಗೆ 2 ಹಸಿಮೆಣಸು, ಒಂದು ಸಣ್ಣ ಹುಣಸೆ ಹುಳಿ ಹಾಕ್ಕೊಳ್ತಾನೆ. ಹಾಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ಜೀರಿಗೆ ಹಸಿಯೇ ಹಾಕ್ಕೊಳ್ಳಿ. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ತರಬೇಕು. ನೋಡಿ, ಈ ರೀತಿಯಾಗಿ ಫೈನ್ ಪೇಸ್ಟ್ ಮಾಡಿ. ಈಗ ಹೀರೆಕಾಯಿ ಕೂಡ ಬೆಂದಿದೆ. ಇನ್ನು ಇದಕ್ಕೆ ರುಬ್ಬಿದ ಮಿಶ್ರಣ ಹಾಕ್ಕೊಳ್ಳೋಣ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ 2-3 ನಿಮಿಷ ಆದರೂ ಇದು ಕುದೀಲಿ. ಸಿಂಪಲ್ ಆದ ಮಸಾಲೆ ಹಾಕಿ ಮಾಡುವ ಈ ಅಡುಗೆ 10-12 ನಿಮಿಷದಲ್ಲಿ ರೆಡಿ ಆಗ್ತದೆ. ಊಟಕ್ಕೆ ಒಳ್ಳೆ ರುಚಿ ಆಗ್ತದೆ. ಖಂಡಿತ ಒಮ್ಮೆ ಮಾಡಿ ನೋಡಿ. ಇನ್ನು ಇದಕ್ಕೆ ಸಾಸಿವೆ, ಮೆಣಸು, ಕರಿಬೇವು ಹಾಕಿ ತುಪ್ಪದಲ್ಲೇ ಒಂದು ಒಗ್ಗರಣೆ ಕೊಡಿ. ತುಪ್ಪದಲ್ಲೇ ಒಗ್ಗರಣೆ ಹಾಕಿದರೆ ಒಳ್ಳೆ ರುಚಿ. ಒಮ್ಮೆ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ. ಇಷ್ಟೇ ಸಿಂಪಲ್. ಕಲಸು ಈಗ ರೆಡಿ. ಇದರ ಕನ್ಸಿಸ್ಟೆನ್ಸಿ ದಪ್ಪವೇ ಇರಬೇಕು. ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಈ ರೀತಿಯಾಗಿ ಇರಬೇಕು. ಈಗ ಬಿಸಿ ಅನ್ನಕ್ಕೆ ಕಲಸು ರೆಡಿ. ಇದರ ಒಟ್ಟಿಗೆ ಬಡಿಸಲಿಕ್ಕೆ ಹೀರೆಕಾಯಿದು ಸಿಪ್ಪೆ ತೆಗೆದಿಟ್ಟಿದ್ದೇವಲ್ಲ, ಅದರ ಚಟ್ನಿ ಕೂಡ ಮಾಡೋಣ. ಗ್ಯಾಸಲ್ಲಿ ಒಂದು ಸಣ್ಣ ಪಾತ್ರೆ ಇಟ್ಟುಕೊಂಡಿದ್ದೇನೆ. ಅದಕ್ಕೆ ಹೀರೆಕಾಯಿದು ಸಿಪ್ಪೆ, ಸ್ವಲ್ಪ ನೀರು, ಹುಣಸೆ ಹುಳಿ ಸಣ್ಣ ತುಂಡು ಹಾಕ್ಕೊಂಡು ಬೇಯಿಸಿಕೊಳ್ತಾನೆ. 3-4 ನಿಮಿಷದಲ್ಲಿ ಇದು ಚೆನ್ನಾಗಿ ಬೇಯ್ತದೆ. ಈಗ ಹೀರೆಕಾಯಿ ಸಿಪ್ಪೆ ಚೆನ್ನಾಗಿ ಬೆಂದಿದೆ. ಇನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಕೆಳಗಿಳಿಸಿಕೊಳ್ತಾನೆ. ಇದು ಚೆನ್ನಾಗಿ ಆರಲಿ. ಈಗ ಬೇರೆ ತಯಾರಿ ಮಾಡಿಕೊಳ್ಳೋಣ. ಗ್ಯಾಸಲ್ಲಿ ಒಂದು ಬಾಣಲೆ ಇಟ್ಟುಕೊಂಡಿದ್ದಾನೆ. ಅದಕ್ಕೆ 2 ಸ್ಪೂನಷ್ಟು ತೆಂಗಿನ ಎಣ್ಣೆ, ಸ್ವಲ್ಪ ಕರಿಬೇವು, 4 ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದಾನೆ. ಹಾಗೆ 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ತಾನೆ. ಈ ಚಟ್ನಿ ಬೆಳಗಿನ ತಿಂಡಿ ಸಮಯಕ್ಕೂ ಮ್ಯಾಚ್ ಆಗ್ತದೆ. ಹಾಗೆ ಊಟಕ್ಕೂ ಒಳ್ಳೆ ಕಾಂಬಿನೇಷನು. ಊಟಕ್ಕೆ ಮಾಡಿಕೊಳ್ಳೋದಾದರೆ 2 ಎಸಳು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪ ಇಂಗು ಹಾಕ್ಕೊಂಡು ಉದ್ದಿನ ಬೇಳೆ ಕಲರ್ ಚೇಂಜ್ ಆಗುವಷ್ಟು ಇದನ್ನು ಫ್ರೈ ಮಾಡಿಕೊಳ್ಬೇಕು. ಇಷ್ಟಾದರೆ ಸಾಕು. ಇನ್ನು ಮಿಕ್ಸಿ ಜಾರಲ್ಲಿ ನಾನು ಮೊದಲೇ ಬೇಯಿಸಿಟ್ಟುಕೊಂಡ ಹೀರೆಕಾಯಿ ಸಿಪ್ಪೆ ಹಾಕ್ಕೊಳ್ತಾನೆ. ಹಾಗೆ ಅರ್ಧ ತೆಂಗಿನಕಾಯಿದು ತುರಿ ಹಾಕ್ಕೊಳ್ತಾನೆ. ಸಣ್ಣ ತುಂಡು ಹುಣಸೆ ಹುಳಿ ಕೂಡ ಹಾಕ್ಕೊಳ್ತಾನೆ. ಬೇಯಿಸುವಾಗ ಕೂಡ ಹಾಕ್ಕೊಂಡಿದ್ದೆ. ಈಗ ಸಣ್ಣ ತುಂಡೆ ಹಾಕ್ಕೊಳ್ತಾನೆ. ಹಾಗೆ ಫ್ರೈ ಮಾಡಿದ ಮಸಾಲೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡಿ ತರ್ತಾನೆ. ನೋಡಿ, ಅದಕ್ಕಿದ್ರೆ ಸಾಕು. ಈಗ ಚಟ್ನಿ ಕೂಡ ರೆಡಿ ಆಯಿತು. ಇದಕ್ಕೊಂದು ಒಗ್ಗರಣೆ ಕೊಡೋಣ. ಹೀರೆಕಾಯಿಯಿಂದ ಮಾಡುವ ಈ 2 ಅಡುಗೆಯ ವಿಧಾನ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸೂಪರ್ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ನನ್ನೊಂಜಿ ವೀಡಿಯೋ ತಿಕ್ಕಕ. ಥ್ಯಾಂಕ್ ಯು. ಬಾಯ್.